ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಸ್ನೇಹಿತರೆ, ಚಿನ್ನದ ಕತೆ ಒಂದ್ ಕಡೆ ಆಯ್ತು, ಮೇಲಕ್ಕೆ ಹೋಗ್ತಾ ಇದೆ. ಇನ್ನೊಂದ್ ಕಡೆ ಕೆಂಪು ಲೋಹದ್ದು ಕೂಡ ಭಯಂಕರ ದರ್ಬಾರ್. ಬಂಗಾರಕ್ಕೆ ಸೆಡ್ಡು ಹೊಡೆದು ನಿಂತಿದೆ ತಾಮ್ರ. ನಿಮ್ಮ ಮನೆಯಲ್ಲಿರೋ ಕರೆಂಟ್ ವೈರಿಂದ ಹಿಡಿದು ನಿಮ್ಮ ಜೇಬಲ್ಲಿರೋ ಮೊಬೈಲ್ವರೆಗೂ ಅಷ್ಟೇ ಯಾಕೆ, ನಾಳೆ ಪ್ರಪಂಚವನ್ನೇ ಆಳೋ AI ನಿಂದ ಹಿಡಿದು ರಸ್ತೆಗಿಳಿತಾ ಇರೋ ಎಲೆಕ್ಟ್ರಿಕ್ ವಾಹನಗಳವರೆಗೆ ಎಲ್ಲದರಲ್ಲೂ ಕೂಡ ಇರೋದು ಇದೇ ಕಾಪರ್. ಅವುಗಳ ಜೀವ ಕಾಪರ್. ಇದನ್ನು ಜಗತ್ತು ಡಾಕ್ಟರ್ ಕಾಪರ್ ಅಂತ ಕರಿತಾ ಇದೆ. ಆದ್ರೆ 2026ರ ಆರಂಭದಲ್ಲೇ ಡಾಕ್ಟರ್ ಕಾಪರ್ ಬುಡಕ್ಕೆ ಬೆಂಕಿ ಬಿದ್ದಿದೆ. ಡಾಕ್ಟರ್ ಕಾಪರ್ ಮೇಲಕ್ಕೆ ಹಾರ್ತಾ ಇದ್ದಾನೆ. ಒಂದೇ ಏಟಿಗೆ ಬರೋಬ್ಬರಿ 60% ಜಂಪ್. ಕೇವಲ ಬೆಲೆ ಏರಿಕೆ ಅಲ್ಲ, ಇದು ಜಗತ್ತಿನ ಎಕಾನಮಿಯಲ್ಲಿ ಆಗ್ತಿರೋ ಅಲ್ಲೋಲ ಕಲ್ಲೋಲದ ಮುನ್ಸೂಚನೆ. ಒಂದು ಕಡೆ ಅಮೆರಿಕದಲ್ಲಿ ಟ್ರಂಪ್ ಟ್ಯಾರಿಫ್ ಭಯ, ಇನ್ನೊಂದು ಕಡೆ ಭೂಮಿಯ ಆಳದಲ್ಲಿ ಕುಸಿತಾ ಇರೋ ಗಣಿಗಳು, ಮತ್ತೊಂದು ಕಡೆ ಹಸಿದ ರಾಕ್ಷಸನಂತೆ ಬಾಯ್ಬಿಟ್ಟಿರೋ AI ಡೇಟಾ ಸೆಂಟರ್ಗಳು ಮತ್ತು ಎಲೆಕ್ಟ್ರಿಕ್ ವಾಹನಗಳ ಡಿಮಾಂಡ್ ಎಲ್ಲ ಸೇರಿಕೊಂಡು ತಾಮ್ರವನ್ನ ಈಗ ಅಕ್ಷರಶಃ ಹೊಸ ಚಿನ್ನವನ್ನಾಗಿ ಮಾಡಿವೆ. ಅಷ್ಟಕ್ಕೂ ಏನಿದು ಕಾಪರ್ ಕರಾಮತ್ತು? ದಿಢೀರಂತ ತಾಮ್ರದ ಬೆಲೆ ರಾಕೆಟ್ ವೇಗದಲ್ಲಿ ಹೋಗ್ತಿರೋದು ಯಾಕೆ? ಇದರಿಂದ ಭಾರತದಲ್ಲಿ ಮನೆ ಕಟ್ಟೋರಿಗೆ, ಎಲೆಕ್ಟ್ರಾನಿಕ್ಸ್ ಕೊಳ್ಳೋರಿಗೆ ಆಗೋ ಎಫೆಕ್ಟ್ ಏನು? ನಮ್ಮ ಜೇಬನ್ನು ಹೇಗೆ ಸುಡುತ್ತೆ? ಇವತ್ತಿನ ವರದಿಯಲ್ಲಿ ಈ ರೆಡ್ ಮೆಟಲ್ನ ಕಂಪ್ಲೀಟ್ ಜಾತಕವನ್ನು ಜಾಲಾಡ್ತಾ ಹೋಗೋಣ, ಡಿಕೋಡ್ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ದಾಖಲೆ ಬರದ ಕೆಂಪು ಲೋಹ, ಚಿನ್ನಕ್ಕೆ ನಡುಕ. ಸ್ನೇಹಿತರೆ, ಇಷ್ಟು ದಿನ ನಾವೆಲ್ಲ ಏನ್ ಮಾಡ್ತಾ ಇದ್ವಿ? ಅಯ್ಯೋ ಚಿನ್ನದ ಬೆಲೆ ಏರ್ತು, ಬೆಳ್ಳಿ ಬೆಲೆ ಗಗನಕ್ಕೆ ಹೋಯ್ತು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂರ್ತಾ ಇದ್ವಿ. ಟಿವಿಗಳಲ್ಲಿ, ಪೇಪರ್ಗಳಲ್ಲಿ ಬರೀ ಗೋಲ್ಡ್ ರೇಟ್ ಸುದ್ದಿನೇ ನೋಡ್ತಾ ಇದ್ವಿ. ಆದ್ರೆ ತೆರೆಮರೆಯಲ್ಲಿ ಸದ್ದಿಲ್ಲದೆ ಇನ್ನೊಂದು ಲೋಹ ಆಕಾಶ ಮುಟ್ತಾ ಇದೆ. ಅದೇ ತಾಮ್ರ. ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ತಾಮ್ರ ಸಾರ್ವಕಾಲಿಕ ದಾಖಲೆ ಬರೆದಿದೆ. ಲಂಡನ್ ಮೆಟಲ್ ಎಕ್ಸ್ಚೇಂಜ್ LMEನಲ್ಲಿ 1 ಟನ್ ತಾಮ್ರದ ಬೆಲೆ ಬರೋಬ್ಬರಿ $13,000 ರೀಚ್ ಆಗಿದೆ. ನಮ್ಮ ಭಾರತದ ಲೆಕ್ಕದಲ್ಲಿ ಹೇಳೋದಾದರೆ 1 kg ತಾಮ್ರದ ಬೆಲೆ $1,375 ದಾಟಿ ಮುನ್ನುತ್ತಾ ಇದೆ. ಇದು ಸಾಮಾನ್ಯ ಏರಿಕೆಯಲ್ಲ. ಯಾಕಂದ್ರೆ 2008ರಲ್ಲಿ ಇಡೀ ಪ್ರಪಂಚ ಆರ್ಥಿಕ ಹಿಂಜರಿತದಿಂದ ಹೊರಬಂದಾಗ ಕಂಡಿದ್ದ ಏರಿಕೆಗಿಂತ ಈ ಬಾರಿಯ ಏರಿಕೆ ದೊಡ್ಡದು. ವರ್ಷದಲ್ಲೇ ತಾಮ್ರದ ಬೆಲೆ ಬರೋಬ್ಬರಿ 60% ಜಂಪ್. ಕಳೆದ 15 ವರ್ಷಗಳಲ್ಲೇ ರೆಡ್ ಮೆಟಲ್ನಲ್ಲಿ ಇಂಥ ಬುಲ್ ರನ್ ಯಾರೂ ನೋಡಿಲ್ಲ. ಇಲ್ಲಿನೊಂದು ಭಯಾನಕ ವಿಚಾರ ಇದೆ. ತಜ್ಞರು ಏನು ಹೇಳ್ತಿದ್ದಾರೆ ಗೊತ್ತಾ ಸ್ನೇಹಿತರೆ? ಇದು ಜಸ್ಟ್ ಟ್ರೇಲರ್ ಮಾತ್ರ, ಪಿಕ್ಚರ್ ಇನ್ನೂ ಬಾಕಿ ಇದೆ ಅಂತ. 2026ರ ಹೊತ್ತಿಗೆ ಬೆಲೆ ಅಂದರೆ ಇಯರ್ ಎಂಡ್ ವೇಳೆಗೆ 30% ಇನ್ನೂ ಜಂಪ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಪ್ರಶ್ನೆ ಬರುತ್ತೆ ಇಲ್ಲಿ, ಯಾಕೆ? ವೈ ಏನಾಯ್ತು? ಇಷ್ಟು ವರ್ಷ ಸೈಲೆಂಟ್ ಆಗಿದ್ದ ಕಾಪರ್ ಈಗ ವೈಲೆಂಟ್ ಆಗ್ತಿರೋದು ಯಾಕೆ? ಇದಕ್ಕೆ ಮುಖ್ಯವಾಗಿ 5 ಕಾರಣಗಳಿವೆ. ಬನ್ನಿ ಒಂದೊಂದಾಗಿ ಡಿಕೋಡ್ ಮಾಡ್ತಾ ಹೋಗೋಣ. ಅಮೆರಿಕದ ಬಡ್ಡಿ ಆಟ, ತಾಮ್ರಕ್ಕೆ ಸುಗ್ಗಿ ಕಾಲ. ಮೊದಲನೇ ಕಾರಣ, ದೊಡ್ಡಣ್ಣ ಅಮೆರಿಕದ ಡಬಲ್ ಗೇಮ್. ನೋಡಿ, ಪ್ರಪಂಚದ ಎಕಾನಮಿ ಕಂಟ್ರೋಲ್ ಇರೋದೇ ಅಮೆರಿಕದ ಕೈಯಲ್ಲಿ. ಅವರ ಸೆಂಟ್ರಲ್ ಬ್ಯಾಂಕ್ ಇದೆಯಲ್ಲ, ಫೆಡರಲ್ ರಿಸರ್ವ್, ಅವರು ತಗೊಂಡಿರೋ ಒಂದು ನಿರ್ಧಾರ ತಾಮ್ರದ ಹಣೆ ಬರಹವನ್ನೇ ಬದಲಾಯಿಸಿದೆ. 2025ರಲ್ಲಿ ಫೆಡರಲ್ ರಿಸರ್ವ್ ಏನು ಮಾಡ್ತು? ನಿರಂತರವಾಗಿ 3 ಬಾರಿ ಬಡ್ಡಿ ದರವನ್ನು ಕಟ್ ಮಾಡ್ತು. ಇಂಟ್ರೆಸ್ಟ್ ರೇಟ್ ಕಟ್ಸ್. ಇದರ ಅರ್ಥ ಏನು? ತುಂಬ ಸಿಂಪಲ್. ಬ್ಯಾಂಕ್ಗಳಲ್ಲಿ ಸಾಲ ಪಡೆಯೋದು ಚೀಪ್ ಆಯಿತು ಅಂತ ಅರ್ಥ. ಕಡಿಮೆ ಬಡ್ಡಿಗೆ ಸಾಲ ಸಿಗ್ತಾ ಇದೆ ಅಂದರೆ ಬಿಸ್ನೆಸ್ ಮನ್ಗಳು ಸುಮ್ಮನೆ ಕೊಡ್ತಾರಾ? ಇಲ್ಲ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ಶುರುವಾದವು. ಹಣದ ಹರಿವು ಅಥವಾ ಕ್ಯಾಶ್ ಫ್ಲೋ ಮಾರ್ಕೆಟ್ಗೆ ನುಗ್ತು. ಯಾವಾಗ ಕೈಗಾರಿಕೆಗಳು ಜಾಸ್ತಿ ಆಗ್ತಾವೆ, ಅಲ್ಲಿ ಮಷಿನ್ಗಳು ಬೇಕೇ ಬೇಕು, ಕರೆಂಟ್ ಬೇಕು, ವೈರಿಂಗ್ ಬೇಕು, ಎಲ್ಲದಕ್ಕೂ ಏನು ಬೇಕು? ನಮ್ಮ ಹೀರೋ ಡಾಕ್ಟರ್ ಕಾಪರ್ ತಾಮ್ರ ಬೇಕು. ಯಾವಾಗ ಬಂಡವಾಳ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೋ, ಕಾಪರ್ಗೆ ಈ ರೀತಿ ಡಿಮಾಂಡ್ ಒಂದೇ ಬರುತ್ತೆ. ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಎಂಟ್ರಿ. ಟ್ರಂಪ್ ಆಡಳಿತ ಬಂದ ಮೇಲೆ ಒಂದು ದೊಡ್ಡ ಬದಲಾವಣೆಯಾಗಿದೆ. 2025ರ ನವೆಂಬರ್ನಲ್ಲಿ ಅಮೆರಿಕ ತಾಮ್ರವನ್ನು ಕ್ರಿಟಿಕಲ್ ಮಿನರಲ್ ಅಥವಾ ತುರ್ತು ಖನಿಜ ಪಟ್ಟಿಗೆ ಸೇರಿಸಿದೆ. ಅಂದರೆ ತಾಮ್ರ ಇಲ್ಲದೆ ದೇಶ ನಡೆಯಲ್ಲ ಅಂತ ಅರ್ಥ. ಇದರಿಂದ ಏನಾಗ್ತಿದೆ? ದೊಡ್ಡ ದೊಡ್ಡ ಕಂಪನಿಗಳು ಏನು ಮಾಡ್ತಿದ್ದಾವೆ ಗೊತ್ತಾ? ಟ್ರಂಪ್ ಟ್ಯಾಕ್ಸ್ ಹಾಕಿದ್ರೆ ರೇಟ್ ಜಾಸ್ತಿ ಆಗುತ್ತೆ, ಅದರ ಬದಲು ಈಗಲೇ ಸಿಕ್ಕಿದ್ದನ್ನು ಗೆಬರಿ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಮುಗಿಬಿದ್ದು ಕಾಪರ್ ಖರೀದಿ ಮಾಡ್ತಿದ್ದಾರೆ. ಅಮೆರಿಕದ ಗೋದಾಮುಗಳಲ್ಲಿ, ಕಾಮೆಕ್ಸ್ ವೇರ್ ಹೌಸಸ್ ತಾಮ್ರದ ಗುಡ್ಡೆ ಬೀಳ್ತಾ ಇದೆ. ಆದರೆ ಜಾಗತಿಕ ಮಾರುಕಟ್ಟೆ LMEನಲ್ಲಿ ಕೊರತೆ ಸೃಷ್ಟಿಯಾಗಿದೆ. ಅಂಗಡಿಯಲ್ಲಿ ಸಾಮಾನು ಖಾಲಿಯಾಗಿದೆ, ಆದರೆ ಜನರು ಕ್ಯೂ ನಿಂತು ಕೊಳ್ಳೋಕೆ ಬರ್ತಾ ಇದ್ದಾರೆ. ಇದನ್ನು ಆರ್ಟಿಫಿಷಿಯಲ್ ಶಾರ್ಟೇಜ್ ಅಥವಾ ಕೃತಕ ಅಭಾವ ಅಂತಾರೆ. ಇದೇ ಬೆಲೆ ಏರಿಕೆಯ ಮೊದಲ ಕಿಡಿ. AI ಮತ್ತು EV ಹಸಿದ ರಕ್ಕಸರು. ಎರಡನೇ ಮತ್ತು ಅತಿ ಮುಖ್ಯವಾದ ಕಾರಣ ಏನು ಗೊತ್ತಾ? ಟೆಕ್ನಾಲಜಿಯ ಹಸಿವು. ಹಿಂದೆಲ್ಲ ತಾಮ್ರ ಅಂದರೆ ಬರೀ ಕರೆಂಟ್ ವೈರ್, ಆದರೆ ಈಗ ಹಾಗಿಲ್ಲ. ಜಗತ್ತು ಬದಲಾಗ್ತಾ ಇದೆ. ಆ ಬದಲಾವಣೆಗೆ ತಾಮ್ರವೇ ಬೇಕು. ಇಲ್ಲಿ 2 ಹೊಸ ರಾಕ್ಷಸರು ಹುಟ್ಕೊಂಡಿದ್ದಾರೆ. ರಾಕ್ಷಸ ನಂಬರ್ 1 AI. ನಾವೆಲ್ಲ ChatGPT, ಜೆಮಿನೈ ಅಂತ ಆರಾಮಾಗಿ ಯೂಸ್ ಮಾಡ್ತೀವಿ. ಆದರೆ ಆ AI ರನ್ ಆಗೋಕೆ ಬೇಕಾಗಿರೋ ಡೇಟಾ ಸೆಂಟರ್ಗಳಿದಾವಲ್ಲ,
ಅವು ತಾಮ್ರವನ್ನು ನುಂಗಿ ನೀರು ಕುಡಿತಾ ಇದ್ದಾವೆ. ಒಂದೊಂದು ಡೇಟಾ ಸೆಂಟರ್ಗೂ ಕಿಲೋಮೀಟರ್ ಗಟ್ಟಲೆ ಕೇಬಲ್ ವೈರ್ಗಳು ಬೇಕು, ಹೈ ಪವರ್ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಮಿಷನ್ ಬೇಕು, ಕೂಲಿಂಗ್ ಸಿಸ್ಟಮ್ಸ್ ಬೇಕು. ಇದೆಲ್ಲದಕ್ಕೂ ತಾಮ್ರ ಬೇಕು. ತಾಮ್ರ ಒಂದು ಸಾಮಾನ್ಯ ಡೇಟಾ ಸೆಂಟರ್ಗಿಂತ AI ಡೇಟಾ ಸೆಂಟರ್ಗೆ 3 ಪಟ್ಟು ಹೆಚ್ಚು ಪವರ್ ಬೇಕು. ಒಂದು ಲೆಕ್ಕಾಚಾರದ ಪ್ರಕಾರ 1 ಮೆಗಾವಾಟ್ ಸಾಮರ್ಥ್ಯದ ಸಾಮಾನ್ಯ ಡೇಟಾ ಸೆಂಟರ್ಗೆ 20 ಟನ್ ತಾಮ್ರ ಬೇಕಾದ್ರೆ AI ಡೇಟಾ ಸೆಂಟರ್ಗೆ ಬರೋಬ್ಬರಿ 40 ರಿಂದ 45 ಟನ್ ತಾಮ್ರ ಬೇಕು. ಅಂದ್ರೆ ಡಬಲ್. ಗೋಲ್ಡ್ಮನ್ ಸ್ಯಾಕ್ಸ್ ದೊಡ್ಡ ಫಿನಾನ್ಷಿಯಲ್ ಕಂಪನಿ, ಇವರ ರಿಪೋರ್ಟ್ ನೋಡಿದ್ರೆ ತಲೆ ಗಿರ್ಗಿರ್ ಅನ್ನತ್ತೆ. 2050 ವೇಳೆಗೆ ಬರೀ ಈ ಡೇಟಾ ಸೆಂಟರ್ಗಳಿಗೇನೆ ಪವರ್ ಕೊಡೋಕೆ ವರ್ಷಕ್ಕೆ 30 ಲಕ್ಷ ಟನ್ ಕಾಪರ್ ಬೇಕಾಗಬಹುದು ಅಂತ. ಒಂದೊಂದು ಫೆಸಿಲಿಟಿಗೆ, ಒಂದೊಂದು AI ಫೆಸಿಲಿಟಿಗೆ 50,000 ಟನ್ ತಾಮ್ರ ಬೇಕು ಅಂದರೆ ಲೆಕ್ಕ ಹಾಕಿ. ರಕ್ಕಸ ನಂಬರ್ 2, ಎಲೆಕ್ಟ್ರಿಕ್ ವೆಹಿಕಲ್ಸ್, EVಗಳು. ಇದು ವೆರಿ ಇಂಟ್ರೆಸ್ಟಿಂಗ್. ಇಡೀ ಪ್ರಪಂಚ ಪೆಟ್ರೋಲ್ ಡೀಸೆಲ್ ಗಾಡಿಗಳನ್ನು ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ಗಳ ಕಡೆ ಶಿಫ್ಟ್ ಆಗ್ತಿದೆ. ಇದು ಪರಿಸರಕ್ಕೆ ಒಳ್ಳೆಯದಿರಬಹುದು ಎಂಡ್ ರಿಸಲ್ಟ್ನಲ್ಲಿ. ಆದರೆ ತಾಮ್ರದ ಮಾರುಕಟ್ಟೆಗೆ ಇದೊಂದು ಸುಂಟರ ಗಾಳಿ. ಯಾಕೊತ್ತಾ, ಒಂದು ನಾರ್ಮಲ್ ಪೆಟ್ರೋಲ್ ಕಾರಲ್ಲಿ ಒಂದು 20-25 kg ತಾಮ್ರ ಇದ್ದರೆ ಒಂದು ಎಲೆಕ್ಟ್ರಿಕ್ ಕಾರ್ಗೆ ಅದರ 4 ಪಟ್ಟು ಹೆಚ್ಚು ತಾಮ್ರ ಬೇಕು. ಅಂದರೆ ಸುಮಾರು 80 ರಿಂದ 100 kg ಕಾಪರ್ ಒಂದೇ ಕಾರಿಗೆ ಬೇಕು. ಬ್ಯಾಟರಿ, ಮೋಟಾರ್, ವೈರಿಂಗ್ ಹಾರ್ನೆಸ್ ಎಲ್ಲದಕ್ಕೂ ತಾಮ್ರವೇ ಜೀವಾಳ. ಬರೀ ಕಾರ್ಗಳಲ್ಲ, ವಿಂಡ್ ಟರ್ಬೈನ್, ಗಾಳಿ ಯಂತ್ರ, ಸೋಲಾರ್ ಪ್ಯಾನೆಲ್ಗಳನ್ನು ಒಳಗೊಂಡ ಗ್ರೀನ್ ಎನರ್ಜಿ ಪ್ರಾಜೆಕ್ಟ್ಗಳಿಗೂ ಟನ್ ಗಟ್ಟಲೆ ತಾಮ್ರ ಬೇಕು. ಪ್ರಪಂಚದ ಒಟ್ಟು ತಾಮ್ರದ ಬಳಕೆಯಲ್ಲಿ ಈಗ ಆಲ್ರೆಡಿ 60-70% ಕಾಪರ್ ಎನರ್ಜಿ ಸೆಕ್ಟರ್ಗೆ ಹೋಗ್ತಾ ಇದೆ. ಡಿಕಾರ್ಬನೈಸೇಷನ್ ಅಂದ್ರೆ ಇಂಗಾಲ ಮುಕ್ತ ಪ್ರಪಂಚ ಮಾಡೋಕೆ ಹೊರಟಿರೋ ರಾಷ್ಟ್ರಗಳಿಗೆ ತಾಮ್ರವೇ ಈಗ ಆಕ್ಸಿಜನ್. ಡಿಮಾಂಡ್ ಈ ರೇಂಜ್ಗೆ ಇದ್ರೆ ಬೆಲೆ ಕೆಳಗೆಲ್ಲಿಳಿಯುತ್ತೆ, ಮೇಲಕ್ಕೆ ಹೋಗುತ್ತೆ. ಏನು ಸ್ನೇಹಿತರೆ, ಜಸ್ಟ್ 18,700 ರೂಪಾಯಿಗೆ ರಾಮೇಶ್ವರಂ ತಮಿಳುನಾಡು ಯಾತ್ರೆ. ಡೀಟೇಲ್ಸ್ ಇಲ್ಲಿದೆ. ಆಸಕ್ತರು ಕಾಲ್ ಮಾಡಿ 7 ಸೈನ್ಸ್ ಟೂರಿಸಂಗೆ. ಬನ್ನಿ ಮುಂದುವರಿಯೋಣ. ಗಣಿಗಳಲ್ಲಿ ದುರಂತ, ಭೂಮಿ ಬಗೆಯವರೇ ಇಲ್ಲ. ಓಕೆ, ಡಿಮಾಂಡ್ ಆಯ್ತಲ್ಲ, ಸಪ್ಲೈ ಸೈಡ್ ನೋಡಿ, ಅಲ್ಲಿ ಟ್ರಾಜಿಡಿ. ಇನ್ನೂ ದೊಡ್ಡ ಅವಾಂತರ. ಹೊಟ್ಟೆ ಹಸ್ತಿದೆ, ಆದರೆ ಅಡುಗೆ ಮನೆಯಲ್ಲಿ ರೇಷನ್ನೇ ಇಲ್ಲ. ಒಂದ್ ಕಡೆ ನಮಗೆ ಬೇಕಾಗಿರೋ ತಾಮ್ರದ ಪ್ರಮಾಣ ಡಬಲ್ ಆಗ್ತಿದೆ, ಆದರೆ ಇನ್ನೊಂದ್ ಕಡೆ ಗಣಿಗಳಿಂದ ಬರ್ತಿರೋ ತಾಮ್ರದ ಪ್ರಮಾಣ ಡೌನ್ ಆಗ್ತಿದೆ. ಪ್ರಪಂಚದ ಅತಿ ದೊಡ್ಡ ತಾಮ್ರದ ಗಣಿ ಇರುವುದು ಇಂಡೋನೇಷಿಯಾದಲ್ಲಿ. ಅದರ ಹೆಸರು ಗ್ರಾಸ್ಬರ್ಗ್. ಇದು ಅಮೆರಿಕದ ಫ್ರೀಪೋರ್ಟ್ ಕಂಪನಿ ನಿಭಾಯಿಸ್ತಿರೋ ಗಣಿ. 2025 ಕೊನೆಯಲ್ಲಿ ಅಂದ್ರೆ ಸೆಪ್ಟೆಂಬರ್-ಅಕ್ಟೋಬರ್ ಟೈಮ್ನಲ್ಲಿ ಇಲ್ಲಿ ಭೀಕರ ಭೂಕುಸಿತ, ಲ್ಯಾಂಡ್ ಸ್ಲೈಡ್ ಆಯಿತು. ಎಷ್ಟರ ಮಟ್ಟಿಗೆ ಅಂದರೆ ಅಲ್ಲಿನ ಆಪರೇಷನ್ ನಿಲ್ಲಿಸಬೇಕಾಯಿತು. ಈಗ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ 2026ರಲ್ಲೂ ಈ ಗಣಿಯ ಉತ್ಪಾದನೆ 30-35% ಡೌನ್ ಆಗಿರುತ್ತೆ. ಜಾಗತಿಕ ಮಾರುಕಟ್ಟೆಗೆ ಬರಬೇಕಾಗಿದ್ದ ಲಕ್ಷಾಂತರ ಟನ್ ತಾಮ್ರ ಅಲ್ಲಿ ಮಣ್ಣಡಿ ಹೂತು ಹೋಗಿದೆ. ಅತ್ತ ದಕ್ಷಿಣ ಅಮೆರಿಕದ ಚಿಲಿ ಮತ್ತು ಪೆರು ರಾಷ್ಟ್ರಗಳು ಇವು ತಾಮ್ರದ ಬಟ್ಟಲುಗಳು. ಆದರೆ ಅಲ್ಲೂ ಕೂಡ ಕಾರ್ಮಿಕರ ಮುಷ್ಕರ, ನೀರಿನ ಕೊರತೆ ಮತ್ತು ಅದಿರು ಸಿಗದಿರೋ ಸಮಸ್ಯೆ, ಓವರ್ ಗ್ರೇಡ್ ಡಿಕ್ಲೈನ್. ಹೊಸ ಗಣಿ ಶುರು ಮಾಡೋಕೆ ಕನಿಷ್ಠ 10 ವರ್ಷ ಬೇಕು. ಆದರೆ AI ಮತ್ತು EV ಕ್ರಾಂತಿ ಇವಾಗ ನಡೀತಾ ಇದೆ. ಈ ಸಪ್ಲೈ ಡಿಮಾಂಡ್ ಗ್ಯಾಪ್ ಇದೆಯಲ್ಲ, ಇದೇ ತಾಮ್ರವನ್ನ ಚಿನ್ನದ ರೇಟ್ಗೆ ಎಳ್ಕೊಂಡು ಮೇಲಕ್ಕೆ ಹೋಗ್ತಾ ಇದೆ. ಪರ್ಸೆಂಟೇಜ್ ಟರ್ಮ್ಸ್ ನಲ್ಲಿ ಗ್ರೋತ್ ನೋಡಿದಾಗ ಭಾರತಕ್ಕೆ ಏನು ಬಿಸಿ, ನಮ್ಮ ಜೇಬಿಗೆ ಕತ್ತರಿ. ಎಸ್ ಸ್ನೇಹಿತರೆ, ಭಾರತದಲ್ಲಿ ಕಾಪರ್ ಡಿಮಾಂಡ್ ಈಗ ಆಲ್ರೆಡಿ 9% ರೈಸ್ ಆಗಿದೆ. ನಾವು ವಿಕಸಿತ ಭಾರತ ಅಂತ ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಲ್ಲಿ ದುಡ್ಡು ಹಾಕ್ತಾ ಇದ್ದೀವಿ. ಮೆಟ್ರೋ, ಬುಲೆಟ್ ಟ್ರೈನ್, ಸೋಲಾರ್ ಪಾರ್ಕ್ ಎಲ್ಲದಕ್ಕೂ ತಾಮ್ರ ಬೇಕೇ ಬೇಕು. ಆದರೆ ನಮ್ಮ ದುರಾದೃಷ್ಟ ನೋಡಿ, 2018ರಲ್ಲಿ ತಮಿಳುನಾಡಿನ ತುತುಕುಡಿ ವೇದಾಂತ ಕಂಪನಿಯ ಸ್ಟರ್ಲೈಟ್ ಕಾಪರ್ ಪ್ಲಾಂಟ್ ಬಂದಾಯಿತು. ಅದು ಬಂದಾಗೋಕ್ಕೂ ಮುಂಚೆ ಭಾರತ ತಾಮ್ರವನ್ನು ವಿದೇಶಕ್ಕೆ ರಫ್ತು ಮಾಡ್ತಾ ಇತ್ತು. ಆದರೆ ಈಗ ನಾವು ಬೇರೆ ರಾಷ್ಟ್ರಗಳ ಮುಂದೆ ಕೇಳ್ತಾ ಇದ್ದೀವಿ, ತಾಮ್ರ ಕೊಡಿ ಅಂತ. ನಮ್ಮ ಅಗತ್ಯದ 50% ತಾಮ್ರವನ್ನು ನಾವು ತರಿಸ್ಕೊಳ್ಳೋ ಗ್ರಹಚಾರ ಬಂದಿದೆ ನಮಗೆ. 2025 ಆರ್ಥಿಕ ವರ್ಷದಲ್ಲಿ ನಾವು ಬರೋಬ್ಬರಿ 2.39 ಲಕ್ಷ ಟನ್ ತಾಮ್ರವನ್ನು ಆಮದು ಮಾಡ್ಕೊಂಡ್ವಿ. ಈಗ ಜಾಗತಿಕ ಬೆಲೆ ಏರಿದ್ರೆ ನಾವು ಕೊಡೋ ದುಡ್ಡು ಕೂಡ ಜಾಸ್ತಿ ಆಗುತ್ತೆ. ನಮ್ಮ ದುಡ್ಡು ಕಿತ್ಕೊಂಡು ಹೊರಗಡೆ ಹೋಗುತ್ತೆ. ಇದರ ಎಫೆಕ್ಟ್ ನೇರವಾಗಿ ನಿಮ್ಮ ಜೇಬಿನ ಮೇಲೆ ಬೀಳುತ್ತೆ. ಮನೆ ಕಟ್ಟೋರಿಗೆ, ನೀವು ಮನೆ ಕಟ್ಟಿಸ್ತಾ ಇದ್ರೆ ಎಲೆಕ್ಟ್ರಿಕ್ ವೈರಿಂಗ್ ಮಾಡಿಸಲೇಬೇಕು. ತಾಮ್ರದ ಬೆಲೆ 10% ಏರಿದ್ರು ಕೂಡ ಕೇಬಲ್ ಬೆಲೆ 4-5% ಜಂಪ್ ಆಗುತ್ತೆ. ಎಲೆಕ್ಟ್ರಾನಿಕ್ಸ್, AC, ಫ್ರಿಡ್ಜ್, ವಾಷಿಂಗ್ ಮಷಿನ್ ಇವುಗಳ ಬೆಲೆ 5-10% ಏರೋ ಸಾಧ್ಯತೆ. ಯಾಕಂದರೆ ಇವುಗಳ ಮೋಟಾರ್ ಮತ್ತು ಕಂಪ್ರೆಸರ್ ಇರೋದೇ ತಾಮ್ರದಲ್ಲಿ. ಸೋಲಾರ್ ಮತ್ತು ಇನ್ಫ್ರಾಸ್ಟ್ರಕ್ಚರ್, ಸರ್ಕಾರ ಸೋಲಾರ್ ಹಾಕಿಸ್ತಿದೆ ನಿಜ, ಆದರೆ ಸೋಲಾರ್ ಪ್ಯಾನೆಲ್ನಿಂದ ಮನೆಗೆ ಪವರ್ ತರೋಕೆ ವೈರ್ ಬೇಕಲ್ವಾ, ಆ ಪ್ರಾಜೆಕ್ಟ್ ಕಾಸ್ಟ್ ಕೂಡ ಈಗ ಜಾಸ್ತಿ ಆಗುತ್ತೆ. ಡೆವಲಪರ್ಗಳ ಮಾರ್ಜಿನ್ ಈಗಲೇ ಹಿಂಡಿ ಹಿಪ್ಪೆ ಆಗಿ ಹೋಗಿದೆ. ಒಟ್ಟಲ್ಲಿ ಕಚ್ಚಾ ವಸ್ತುಗಳ ಬೆಲೆ ಏರಿದ್ರೆ ಅಂತಿಮವಾಗಿ ಗ್ರಾಹಕರ ಮೇಲೇನೆ ಬರಬೀಳುತ್ತೆ. ಹೂಡಿಕೆದಾರರಿಗೆ ಇದು ಗೋಲ್ಡನ್ ಚಾನ್ಸಾ? ಸ್ನೇಹಿತರೆ, ಯಾವುದೋ ಹೂಡಿಕೆ ಸಲಹೆ ಅಲ್ಲ, ಮಾಹಿತಿ ಪರ್ಪಸ್ಗೆ ಹೇಳ್ತಾ ಇದ್ದೀವಿ. ಅದೇ ರೀತಿ ನೀವು ಇದನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ಸಾಮಾನ್ಯ ಜನರಿಗೆ ಲಾಭ ಮಾಡ್ಕೊಳ್ಳೋ ಅವಕಾಶ ಇದೆಯಾ ಅಂತ ನೋಡ್ತಾ ಹೋಗೋಣ. ಇದನ್ನೇ ಕ್ರೈಸಿಸ್ ಇಂಟು ಅಪಾರ್ಚುನಿಟಿ ಅಂತ ಹೇಳೋದು.
ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಈಗ ಚಿನ್ನಕ್ಕಿಂತ ಹೆಚ್ಚಾಗಿ ತಾಮ್ರದ ಮೇಲೆ ಬೆಟ್ ಮಾಡ್ತಾ ಇದ್ದಾರೆ. ಗೋಲ್ಡ್ಮನ್ ಸ್ಯಾಕ್ಸ್ ಪ್ರಕಾರ ತಾಮ್ರ $15,000 ಮುಟ್ಟಬಹುದು. ಭಾರತದಲ್ಲಿ ನೀವು ನೇರವಾಗಿ ಗೋಲ್ಡ್, ಸಿಲ್ವರ್, ETF ಮ್ಯೂಚುವಲ್ ಫಂಡ್ ತಗೊಂಡಂಗೆ ತಾಮ್ರದ ಮೇಲೆ ಇನ್ವೆಸ್ಟ್ ಮಾಡೋಕೆ ಅಷ್ಟು ಸುಲಭ ಇಲ್ಲ, ವೇಸ್ ಇಲ್ಲ. ಆದರೆ ತಾಮ್ರ ಉತ್ಪಾದನೆ ಮಾಡೋ ಕಂಪನಿಗಳ ಮೇಲೆ ಕಂಡಿಡ್ಬೋದು. ಉದಾಹರಣೆಗೆ ಹಿಂದೂಸ್ತಾನ್ ಕಾಪರ್, ಹಿಂಡಾಲ್ಕೋ, ವೇದಾಂತ. ಜಾಗತಿಕವಾಗಿ ಬೆಲೆ ಏರಿದಷ್ಟು ಈ ಕಂಪನಿಗಳ ಲಾಭ ಹೆಚ್ಚಾಗುತ್ತೆ. ತಾಮ್ರವೇ ನಾಳೆಯ ಬಂಗಾರ. ಎಸ್ ಸ್ನೇಹಿತರೆ, ಇಂಗ್ಲಿಷ್ನಲ್ಲೊಂದು ಮಾತಿದೆ, ಗೋಲ್ಡ್ ಈಸ್ ಫಾರ್ ಸೇವಿಂಗ್, ಕಾಪರ್ ಈಸ್ ಫಾರ್ ಲಿವಿಂಗ್ ಅಂತ. ಎಲ್ಲಿವರೆಗೆ ನಾವು ಸ್ಮಾರ್ಟ್ಫೋನ್, ಎಲೆಕ್ಟ್ರಿಕ್ ಕಾರ್, ಇಂಟರ್ನೆಟ್ ಅಂತ ಬದುಕ್ತೀವೋ ಅಲ್ಲಿವರೆಗೂ ತಾಮ್ರ ಕಿಂಗೇ ಆಗ್ತಾ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ತಾಮ್ರ, ಲಿಥಿಯಂ, ಕೋಬಾಲ್ಟ್ಗಳಿಗಾಗಿ ದೇಶಗಳ ನಡುವೆ ಯುದ್ಧ ಆದರೂ ಆಶ್ಚರ್ಯ ಇಲ್ಲ. ಗ್ರೀನ್ಲ್ಯಾಂಡ್ ನುಂಗೋಕೆ ಟ್ರಂಪ್ ಹೊರಟಿರೋದು ಕೂಡ ಇದೇ ಕಾರಣಕ್ಕಾಗಿ. ಈ ಬಗ್ಗೆ ನಿಮಗೇನನ್ಸುತ್ತೆ? ತಾಮ್ರದ ಬೆಲೆ ಏರಿಕೆಯಿಂದ ನಿಮ್ಮ ಬಜೆಟ್ ಮೇಲೂ ಕೂಡ ಎಫೆಕ್ಟ್ ಆಗಿದೆಯಾ? ಎಲೆಕ್ಟ್ರಿಕ್ ವಾಹನಗಳ ಫ್ಯೂಚರ್ ಏನಾಗಬಹುದು? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಸೇರಬಹುದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್, ಈಗ ಸದ್ಯಕ್ಕೆ ಬರ್ತಾ ಇರೋ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಆಗಿರ್ಬೋದು, ಆಲ್ರೆಡಿ ಪಬ್ಲಿಷ್ ಆಗಿರೋ ಸ್ಪೆಷಲ್ ವಿಡಿಯೋಸ್ ಆಗಿರ್ಬೋದು, ನಾವು ಪ್ರತಿ ವಾರ ಪಬ್ಲಿಷ್ ಮಾಡೋ ಹೈ ಕ್ವಾಲಿಟಿ ಮೆಂಬರ್ ಓನ್ಲಿ ವೀಕ್ಲಿ ಬಿಸ್ ನ್ಯೂಸ್ ಆಗಿರ್ಬೋದು, ಕರೆಂಟ್ ಪವರ್ ಆಗಿರ್ಬೋದು, ಎಲ್ಲವನ್ನ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.